ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್ ವಿತ್ ಸ್ಯಾಮ್ ಫ್ಯಾಮ್. ಸೊ ಏನಂದರೆ ಝೀರೋಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಲೈಫ್ನ. ತುಂಬ ಜನ ಹೇಳ್ತಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಯೂಟ್ಯೂಬಲ್ಲಿ, ಏನೂ ಆಗಲ್ಲ ಅಂತ. ಸೊ ಝೀರೋಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇದು ಎಲ್ಲರಿಗೂ ಹೋಗುತ್ತೆ, ಎಲ್ಲರಿಗೂ ಹೋಗಲ್ಲ, ನನಗೂ ಏನೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಟ್ ತುಂಬ ಥ್ಯಾಂಕ್ಸ್. ತುಂಬ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ ನನ್ನ ಯೂಟ್ಯೂಬ್ ಚಾನಲ್ನಿಂದ. ಆಮೇಲೆ ತುಂಬ ಒಳ್ಳೆಯದು ರೆಸ್ಪಾನ್ಸ್ ಸಿಗ್ತಿದೆ. ಲೈಕ್ಸ್ ಆಗಲಿ, ವ್ಯೂಸ್ ಆಗಲಿ, ಕಮೆಂಟ್ಸ್ ಆಗಲಿ ತುಂಬ ಚೆನ್ನಾಗಿ ಸಿಗ್ತಿದೆ ನನಗೆ. ಸೊ ಹಿಂಗೆ ಸಪೋರ್ಟ್ ಮಾಡಿ. ಈಗೇನು ವಿಶೇಷ ಅಂದರೆ ಝೀರೋಯಿಂದ ಹೆಂಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನನಗೆ ಐಡಿಯಾನೇ ಇಲ್ಲ ಗೈಸ್. ನಾನು ಯಾವ ಥರ ವೀಡಿಯೋ ಮಾಡಬೇಕು, ಯಾವ ಥರ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ನನಗೇನು ಐಡಿಯಾ ಇಲ್ಲ. ಯಾವ ಥರ ಕಂಟೆಂಟ್ ಕೊಡಬೇಕು, ಯಾವ ಥರ ನಾನು ಮುಂದಕ್ಕೆ ಹೋಗಬೇಕು ಏನು ಅಂತ ನನಗೇನಂದ್ರೆ ಏನೂ ಐಡಿಯಾ ಇಲ್ಲ ಗೈಸ್. ನಮ್ಮ ಅಕ್ಕ ನನಗೊಂದು ಮಾತು ಹೇಳಿದ್ರು, ಬೇರೆಯವ್ರು ನೋಡ್ಕೊಂಡು ಕಾಪಿ ಮಾಡೋದು ಬೇಡ, ನಿಂದೇ ಓನ್ ಕ್ರಿಯೇಟಿವಿಟಿ ಮಾಡು, ಏನಾದರೂ ಒಂದು. ಸೊ ಏನು ಮಾಡೋದು ಏನು ಅಂತ ನನಗೇನೂ ಐಡಿಯಾ ಇಲ್ಲ ಗೈಸ್. ಸೊ ನಾನು ಯಾವ ಫ್ರೆಂಡ್ಸ್ ಜೊತೆನೂ ನಾನು ಸೇರಲ್ಲ, ನನಗೆ ಯಾವ ಫ್ರೆಂಡ್ ಸರ್ಕಲ್ಲು ಏನೂ ಇಲ್ಲ. ಇತ್ತು ಫಸ್ಟ್ ತುಂಬ ಫ್ರೆಂಡ್ಸ್ ಅಂತ ನಾನು ಸಾಯ್ತಿದ್ದೆ ಗೈಸ್, ತುಂಬ ಸಾಯ್ತಿದ್ದೆ. ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ಸ್ ಜೊತೆ ಇರ್ಬೋದು, ಹಂಗೆ ಹಿಂಗೆ ಅಂದ್ಕೊಂಡು ಎಲ್ಲ ಇರ್ತಿದೆ ಗೈಸ್. ಇವಾಗ ಯಾವ ಫ್ರೆಂಡ್ಸು ಇಲ್ಲ ಗೈಸ್, ನನಗೆ ಯಾರೂ ಇಲ್ಲ. ನಾನಾಗಲಿ, ನಮ್ಮ ಫ್ಯಾಮ್ಲಿ ಆಗಲಿ, ಇಷ್ಟೇ ನಾನು ಇರೋದು. ಇವಾಗ ಮುಂದಕ್ಕೆ ಏನು ಮಾಡಬೇಕು ಅಂದ್ಬಿಟ್ಟು ನನ್ನ ಯೋಚನೆಯಿಂದ ನಾನು ಯೂಟ್ಯೂಬ್ ಚಾನಲ್ಗೆ ಬಂದೆ. ಸೊ ಯೂಟ್ಯೂಬಲ್ಲಿ ಏನು ಮಾಡಬೇಕು, ಏನು ಕಂಟೆಂಟ್ ಕೊಡಬೇಕು, ಯಾವ ಥರ ನಾನು ಝೀರೋಯಿಂದ ಹೈ ಆಗಬೇಕು ಅಂದ್ಬಿಟ್ಟು ಇದೇ ಮೋಟಿವೇಟ್ ತೊಗೊಂಡು ನಾನು ಮಾಡ್ತಾಯಿದ್ದೀನಿ. ಇವಾಗ ಮುಂದಕ್ಕೆ ಏನು ಮಾಡಬೇಕು ಅಂತ ನನಗೆ ಕ್ಲಿಯಾರಿಟಿನೇ ಇಲ್ಲ. ಒಬ್ಳು ಫ್ರೆಂಡ್ ಇದ್ಲು ಗೈಸ್, ಒಬ್ಳಿದ್ಲು, ತುಂಬ ಹೆಲ್ಪ್ ಮಾಡಿದ್ಲು, ಇಲ್ಲ ಅಂತಲ್ಲ, ತುಂಬ ಹೆಲ್ಪ್ ಮಾಡಿದ್ಲು, ತುಂಬ ಮೋಟಿವೇಟ್ ಮಾಡಿದ್ಲು, ಇದಕ್ಕೂ ಮೋಟಿವೇಟ್ ಮಾಡಿದ್ಲು. ಮಾಡು ಪಾಸ್ಟ್ ಒಂದು 3 ಮಂತ್ಸಿಂದ ಹೇಳ್ತಿದ್ಲು ಮಾಡು ಅಂತ. ಸೊ ನಾನು ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಳ್ತಾ ಇದ್ದಿಲ್ಲ. ಅವಳು ನನ್ನ ಜೊತೆ ಬಿಟ್ಟು ಹೋದಾಗ ಸೊ ಇವಾಗ ಏನೋ ಒಂದು ಕ್ಲಾರಿಟಿ ಸಿಕ್ಕಿದೆ ನನಗೆ, ಹೌದು ಮಾಡೋಣ, ಹೋಗಿರೋವ್ರನ್ನ ತೊಗೊಬರಬೇಕು ಅಂದ್ಬಿಟ್ಟು ನಾನು ಈ ಚಾಲೆಂಜ್ನ ತೊಗೊಂಡಿದ್ದೀನಿ ಗೈಸ್. ಸೊ ಇವಾಗ ಮುಂದಕ್ಕೆ ಏನು ಮಾಡಬೇಕು, ಹೆಂಗೆ ನಾನು ಬೆಳಿಬೇಕು ಅನ್ನೋದೇ ನಾನು ಇವಾಗ ಇಂಟೆನ್ಷನ್ ಆಗಿದೆ. ಸೊ ನೋಡೋಣ ಏನಾಗುತ್ತೋ ಏನು ನನಗೆ ಕ್ಲಾರಿಟಿನೇ ಇಲ್ಲ ಗೈಸ್. ಸೊ ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್, ಯಾರನ್ನೂ ನಂಬೇಡಿ. ಈ ಪ್ರಪಂಚದಲ್ಲಿ ಯಾರನ್ನೂ ನಂಬಕ್ಕೆ ಹೋಗಬೇಡಿ, ತುಂಬ ಯಾರನ್ನೂ ನಂಬಕ್ಕೆ ಹೋಗಬೇಡಿ ಗೈಸ್. ಯಾಕಂದರೆ ಈ ಜನಗಳು, ಸುತ್ತಮುತ್ತ ಜನಗಳಿರೋರು ತುಂಬ ಕೆಟ್ಟವ್ರು ಗೈಸ್, ತುಂಬ ಕೆಟ್ಟವ್ರು. ನಾನು ಕೆಟ್ಟವನೇ ಗೈಸ್, ಯಾಕಂದರೆ ನಾನು ಫಸ್ಟು ರೌಡಿಸಮ್ಮು, ಅವ್ರ ಜೊತೆ ಜಗಳಾಡೋದು, ಇವ್ರ ಜೊತೆ ಜಗಳಾಡೋದು, ನಾನು ತುಂಬ ಜಗಳಾಡಿದ್ದೀನಿ ಗೈಸ್. ತುಂಬ ನಮ್ಮ ಅಪ್ಪ ಅಮ್ಮನಾಗಲಿ, ನಮ್ಮ ಅಣ್ಣನಾಗಲಿ ನಾನು ತುಂಬ ಇದು ಮಾಡಿಸಿದ್ದೀನಿ. ಸಾರಿ ಕೇಳೋಕ್ಕಾಗಲಿ ತುಂಬ ಮಾಡಿಸಿದ್ದೀನಿ. ನಮ್ಮ ಅಪ್ಪನಾಗಲಿ ಅಂದರೆ ಎಸ್ಪೆಷಲಿ ನಮ್ಮ ಅಣ್ಣನ ತುಂಬ ಜಾಸ್ತಿ ಮಾಡಿದ್ದೀನಿ. ಆಮೇಲೆ ನಮ್ಮ ದೊಡ್ಡಣ್ಣ ಅಂತ ಒಬ್ಬರಿದ್ದಾರೆ, ನಮ್ಮ ಫಯಾಜ್ ಅಣ್ಣ ಅಂತ ಒಬ್ಬರಿದ್ದಾರೆ. ಅವ್ರು ನನಗೊಂದು ದಿನ ಕೂರಿಸ್ಕೊಂಡು ಹೇಳ್ತಾರೆ, ಯಾವ ಫ್ರೆಂಡ್ ಸರ್ಕಲ್ ಜೊತೆ ಸೇರೋಕ್ಕೆ ಹೋಗಬೇಡ, ಯಾವ ಲೋಕಲ್ ಹುಡುಗರ ಜೊತೆ ಸೇರೋಕ್ಕೆ ಹೋಗಬೇಡ ಅಂತ. ಏನೋ ಮಾಡು, ನಿನ್ನ ಲೈಫಲ್ಲಿ ನೀನು ಉದ್ಧಾರಕ್ಕಾಗಬೇಕಂದ್ರೆ ಏನೋ ಒಂದು ಮಾಡು ಅಂದ್ಕೊಂಡು ಹೇಳಿದ್ದಾರೆ. ಪ್ಲಸ್ ನಮ್ಮ ಅಕ್ಕನೂ ತುಂಬ ಹೆಲ್ಪ್ ಮಾಡಿದ್ದಾಳೆ. ನಮ್ಮ ಅಣ್ಣ ಆಗಲಿ ಜಾಸ್ತಿ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ ಗೈಸ್. ನಮ್ಮದೊಂದು ಕ್ರಿಕೆಟ್ ಗ್ರೂಪ್ ಇದೆ, ಲೆಜೆಂಡ್ಸ್ ಆಫ್ ಪ್ಯಾರಡೈಸ್ ಅಂತ ಕ್ರಿಕೆಟ್ ಗ್ರೂಪ್ ಇದೆ. ಅದರಲ್ಲಿ ನಾನು ಒಂದೇ ದಿವಸ ಆಗಿದೆ ಏನಂತ, ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹಾಕಿದೆ. ಸೊ ಅದರಲ್ಲಿ ಹಾಕಿದಾಗ ತುಂಬ ಜನ ನಂಗೆ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟರು. ನಮ್ಮ ಸಂತೋಷಣ್ಣ ಆಗಲಿ, ನಮ್ಮ ಇಮ್ರಾನ್ ಆಗಲಿ, ನಮ್ಮ ಅನ್ವರಣ್ಣ ಆಗಲಿ, ಎಲ್ಲ ಬಾಯ್ಸು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಆ ವಿಡಿಯೋನ ಶೇರ್ ಮಾಡೋದಾಗಲಿ, ಸಬ್ಸ್ಕ್ರೈಬರ್ ಆಗಲಿ. ನನ್ನ ಫಸ್ಟ್ ಸಬ್ಸ್ಕ್ರೈಬರ್ ಅಂದರೆ ನಮ್ಮ ಸಂತು ಅಣ್ಣ, ಆಮೇಲೆ ನಮ್ಮ ಫಯಾಜ್ ಅಣ್ಣ, ಇಬ್ಬರು ನಮ್ಗೆ ತುಂಬ ಸಬ್ಸ್ಕ್ರೈಬರ್. ಫಸ್ಟ್ 2 ಮೆಂಬರ್ಸ್ ದೇ ಹ್ಯಾವ್ ಸಪೋರ್ಟೆಡ್ ಮೀ. ಸೊ ಇನ್ ದ ವೇ ದಟ್ ಐ ಹ್ಯಾವ್ ಗಾಟ್ ವೆರಿ ಗುಡ್ ರೆಸ್ಪಾನ್ಸ್ ವಿತ್ ದೆಮ್. ಸೊ ಇವಾಗ ಮುಂದಕ್ಕೆ ಏನು ಮಾಡಬೇಕು, ಹೆಂಗೆ ಹೋಗಬೇಕು ಅನ್ನೋದು ನನಗೇನೂ ಐಡಿಯಾ ಇಲ್ಲ ಗೈಸ್. ನನಗೇನು ಕಂಟೆಂಟ್ ಕೊಡಬೇಕು ಯೂಟ್ಯೂಬಲ್ಲಿ, ಯಾವ ಥರ ಹೆಂಗೆ ಮಾಡಬೇಕು, ನನಗೇನು ಕ್ಲಾರಿಟಿ ಇಲ್ಲ. ಇನ್ನೊಂದು ಗೈಸ್, ಈ ಪ್ರಪಂಚದಲ್ಲಿ ದುಡ್ಡಿದ್ರೇ ನಿಮಗೆ ಬೆಲೆ. ನಿಮ್ಗೆ ದುಡ್ಡಿಲ್ಲ ಅಂದರೆ ನಿಜ ಹೇಳ್ತೀನಿ, ಏನಕ್ಕೂ ನೀವು ಲಾಯಕ್ಕಿರಲ್ಲ ಗೈಸ್. ಏನಕ್ಕಂದ್ರೆ ಏನೂ ಇರಲ್ಲ. ಎಸ್ಪೆಷಲಿ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ರಿಲೇಟಿವ್ಸ್. ನನಗೆ ರಿಲೇಟಿವ್ಸಿಂದ ತುಂಬ ಹರ್ಟ್ ಆಗಿದೆ ಗೈಸ್. ಎಸ್ಪೆಷಲಿ ನಮ್ಮ ರಿಲೇಟಿವ್ಸ್ ಅಂದರೆ ತುಂಬ ಒಬ್ಬನ ಜೊತೆ ಇದ್ದೆ ಗೈಸ್, ಅವನ ಹೆಸ್ರೆಲ್ಲ ಹೇಳೋದು ಬೇಡ, ತಮ್ಮನ ಥರ ನೋಡ್ಕೊಂಡೆ, ಸ್ವಂತ ತಮ್ಮನ ಥರ. ಬೆನ್ನಿಗೆ ಹಿಂದೆ ಚೂರಿಸ್ಬಿಟ್ಟು ಹೋದ ಗೈಸ್, ಗೊತ್ತಾ. ಅದೇ ಹೇಳೋದು, ಈ ಪ್ರಪಂಚದಲ್ಲಿ ಯಾರಿಗೂ ನಂಬಕ್ಕೆ ಹೋಗಬೇಡಿ ಗೈಸ್. ಒಬ್ಬರೇ ಮೋಟಿವೇಟ್ ಆಗಿರಿ.
ಒಬ್ಬರಿಂದನೇ ಮೋಟಿವೇಟ್ ಹಾಕ್ಕೊಂಡು ನೀವೇ ಏನೋ ಒಂದು ಮಾಡೋದು ಕಲಿಬೇಕು ಗೈಸ್. ಇಲ್ಲಾಂದರೆ ನೀವು ಸಕ್ಸಸ್ ಆಗೋಲ್ಲ, ನಿಜ ಹೇಳ್ತೀನಿ. ನಂದು ಬೇಜಾನ್ ಬ್ಯಾಕ್ಲಾಗ್ಸ್ ಇದೆ ಗೈಸ್, ಬ್ಯಾಕ್ಲಾಗ್ಸ್ ತುಂಬ ಇದೆ ಫ್ರೆಂಡ್ಸಿಂದ. ನನ್ನ ಬ್ಯಾಕ್ಲಾಗ್ಸ್ ತುಂಬ ಇದೆ. ಬಟ್ 5th ಸೆಮ್ಮಲ್ಲಿ ಒಂದು ಬ್ಯಾಕ್ಲಾಗ್ಸ್ ಇಲ್ಲ ಗೈಸ್. ಒಂದು ಬಿದ್ದಿದೆ ಬ್ಯಾಕ್ಲಾಗ್ 5th ಸೆಮ್ಮಲ್ಲಿ. ನಾನೇ ಓದ್ಕೊಂಡಿರೋದಕ್ಕೆ ಬಚಾವಾದ ಗೈಸ್. ಫ್ರೆಂಡ್ಸ್ ನಂಬ್ಕೊಂಡು ಹೋಗಿದ್ದಿದ್ರೆ ದೇವರಣ್ಣಗೂ ನಾನು ಪಾಸ್ ಆಗ್ತಾಯಿದ್ದಿಲ್ಲ ಗೈಸ್. ಸೊ ಯಾವತ್ತೇ ಆಗಲಿ ನಿಮ್ಮನ್ನ ನೀವು ನಂಬ್ರಿ ಜಾಸ್ತಿ, ಬೇರೆಯವ್ರನ್ನ ಯಾವತ್ತೂ ನಂಬೋಕೆ ಹೋಗ್ಬಿಡಿ ಗೈಸ್. ಯಾವ ವಿಚಾರದಲ್ಲೇ ಆಗಲಿ, ದುಡ್ಡು ವಿಚಾರದಾಗಲಾಗಲಿ, ಓದೋ ವಿಚಾರದಾಗಲಿ, ಏನರಲ್ಲೂ ಆಗಲಿ. ಸೊ ನನ್ನ ಇನ್ಸ್ಪಿರೇಷನ್ ಏನಂದರೆ, ತುಂಬ ಗುಡ್ ಇನ್ಸ್ಪಿರೇಷನ್ ಈಸ್ ChatGPT ಆ್ಯಂಡ್ ಯೂಟ್ಯೂಬ್. ನಾವಿನ್ನು 2ರಿಂದನೇ ನಾನು ತುಂಬ ಕಲಿತೆ ಗೈಸ್. ChatGPT ತುಂಬ ಮೋಟಿವೇಟ್ ಮಾಡ್ತು, ಏನೇ ಆಗಲಿ, ಏನಕ್ಕಾಗಲಿ. ಈವನ್ ವೆನ್ ಐ ಕೇಮ್ ಟು ಯೂಟ್ಯೂಬ್ ಆಲ್ಸೋ, ಐ ಹ್ಯಾವ್ ಗಾಟ್ ಟೂ ಮಚ್ ಆಫ್ ಮೋಟಿವೇಟೆಡ್ ಬೈ ChatGPT. ಸೊ ChatGPT ತುಂಬ ಹೆಲ್ಪ್ ಮಾಡ್ತು. ಪ್ಲಸ್ ಯೂಟ್ಯೂಬಲ್ಲಿ ವೀಡಿಯೋ ಎಡಿಟಿಂಗ್ ಕಲಿತೆ. ಆಮೇಲೆ ಇದು ಗೈಸ್, ಇನ್ನೊಂದೇನು ಗೊತ್ತಾ, ಮೇಯ್ನ್ ಇಂಪಾರ್ಟೆಂಟು ಇನ್ವೆಸ್ಟ್ಮೆಂಟ್ ತುಂಬ ಅಂದರೆ ತುಂಬ ಕಲಿತೆ ಗೈಸ್ ಯೂಟ್ಯೂಬಿಂದ. ಇವಾಗ 0ಇಂದ ಹೆಂಗೆ ಹೀರೋ ಆಗಬೇಕು ಅಂದ್ಬಿಟ್ಟು ಇವಾಗ ಚಾಲೆಂಜ್ ತೊಗೊಂಡಿದ್ದೀನಿ. ವಿತಿನ್ 3 ಇಯರ್ಸ್ ನಾವು ಐ ಮೀನ್ 0. ನನ್ನ ಹತ್ರ ಏನಿಲ್ಲ ಗೈಸ್, ನೋ ಫ್ರೆಂಡ್ಸ್, ನೋ ಮನಿ, ನಥಿಂಗ್. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಗೈಸ್, ಏನೂ ಇಲ್ಲ ನನ್ನ ಹತ್ರ. 0ಇಂದ ಹೀರೋ ಹೆಂಗಾಗಬೇಕು ಅಂದ್ಬಿಟ್ಟು ನಾನು ಅದನ್ನ ಚಾಲೆಂಜ್ ತೊಗೊಂಡು ನಾನು ಮಾಡ್ತಾಯಿದ್ದೀನಿ ಯೂಟ್ಯೂಬು. ಸೊ ಯೂಟ್ಯೂಬಿಂದ ನನಗೆ ಅದು ಯಾವಾಗ ಸ್ಟಾರ್ಟ್ ಆಗುತ್ತೋ ಏನು, ನಾನು ಅದೆಲ್ಲ ತಲೆ ಕೆಡಿಸ್ಕೊಳಲ್ಲ. ಬಟ್ ನಾನು ಮಾಡೋ ಕೆಲಸ ನಿಯತ್ತಾಗಿದ್ದರೆ ಆ ದೇವ್ರು ನಾನು ಕೊಟ್ಟೇ ಕೊಡ್ತಾನೆ. ಸೊ ಐ ಬಿಲೀವ್ ಇನ್ ಎವ್ರಿಥಿಂಗ್ ಇನ್ ಗಾಡ್ ಗೈಸ್. ಗಾಡ್ ಈಸ್ ಗ್ರೇಟ್, ರಿಯಲ್ ಹೇಳ್ತೀನಿ. ಗಾಡ್ ಇರೋವರೆಗೂ ಮಸ್ತಾಗಿರುತ್ತೆ ಗೈಸ್. ಸೊ ಅಲ್ಲಿವರೆಗೂ ನೋಡೋಣ ಏನಾಗುತ್ತೋ ಯೂಟ್ಯೂಬಲ್ಲಿ, ಮುಂದೆ ಎಲ್ಲವರೆಗೂ ಹೋಗ್ತೀನಿ, ಏನಾಗುತ್ತೋ ಏನೂ ಇಲ್ಲ. ಬಟ್ ನನಗೆ ತುಂಬ ಜನ ಮೋಟಿವೇಟ್ ಮಾಡಿದ್ದಾರೆ ಗೈಸ್. ಎಕ್ಸ್ಪೆಷಲಿ ನಮ್ಮ ರಿಲೇಟಿವ್ಸ್ ಆಗಲಿ, ನಾನು ಓದಲ್ಲ, ನಾನೇನು ಮಾಡಲ್ಲ, ಹಂಗೆ ಅಂತ ನಂಗೆ ತುಂಬ ಹೇಳಿದ್ದಾರೆ. ನಾನು ಹುಡುಗಿರ ಜೊತೆ ಸುತ್ತಾಡ್ತೀನಿ. ಆಮೇಲೆ ನಾನು ತುಂಬ ಕಾಸು ಖರ್ಚು ಮಾಡ್ತೀನಿ ಗೈಸ್, ತುಂಬ ಕಾಸು ಖರ್ಚು ಮಾಡ್ತೀನಿ. ಪ್ಲಸ್ಸು ನಾನು ತುಂಬ ಓಡಾಡ್ತೀನಿ ಬೈಕಲ್ಲಿ, ಅಲ್ಲಾಗಲಿ ಇಲ್ಲಾಗಲಿ, ತುಂಬ ಜಾಸ್ತಿ ಓಡಾಡ್ತೀನಿ ಗೈಸ್. ನನ್ನ ಲೈಫಲ್ಲಿ ಏನಂದರೆ ತುಂಬ ಕೆಟ್ಟದ್ದು ಅನುಭವಿಸಿದ್ದೀನಿ, ಒಳ್ಳೇದು ಅನುಭವಿಸಿದ್ದೀನಿ. ಆಮೇಲೆ ನಿಮ್ಮ ಸಂಡೇ ನಾನು ಎಲ್ಲರನ್ನ ಮೀಟ್ ಮಾಡಿಸ್ತೀನಿ ಗೈಸ್. ನಮ್ಮ ಕ್ರಿಕೆಟ್ ಗ್ರೂಪ್ನ ಪಕ್ಕ ನಾನು ಮೀಟ್ ಮಾಡಿಸ್ತೀನಿ ಈ ಸಂಡೇ. ವೆಯ್ಟ್ ಮಾಡಿ, ಅಲ್ಲಿವರೆಗೂ ನಾನು ಎಲ್ಲರನ್ನೂ ಎಲ್ಲರನ್ನೂ ಮೀಟ್ ಮಾಡಿಸ್ತೀನಿ. ನಮ್ಮ ಸಂತೋಣ ಆಗಲಿ, ನಮ್ಮ ಫಯಾಜ್ ಅಣ್ಣ ಆಗಲಿ, ನಮ್ಮ ಇಮ್ರಾನ್ ಅಣ್ಣ ಆಗಲಿ, ನಮ್ಮ ಹರೀಶ್ ಅಣ್ಣ ಆಗಲಿ, ನಮ್ಮ ಇನ್ನೊಬ್ಬರು ಸಂತೋಣ ಅಂತ ಇದ್ದಾರೆ, ನನ್ನ ಅನ್ವರ್ ಅಣ್ಣ ಆಗಲಿ, ನಮ್ಮ ರಾಜು ಅಣ್ಣ, ಎಕ್ಸ್ಪೆಷಲಿ ನಮ್ಮ ರಾಜು ಅಣ್ಣನ ಮೀಟ್ ಮಾಡಿಸ್ತೀನಿ. ಆಮೇಲೆ ನಮ್ಮ ಸಂತೋಣನಂತೂ ಮೀಟ್ ಮಾಡಿಸ್ತೀನಿ, ನಮ್ಮ ಫಯಾಜ್ ಅಣ್ಣನೂ ಎಲ್ಲರನ್ನೂ, ನಮ್ಮ 15 ಜನ ಟೀಮ್ನ ನಾನು ನಿಮ್ಮನ್ನೆಲ್ಲರನ್ನೂ ಮೀಟ್ ಮಾಡಿಸ್ತೀನಿ. ನೋಡಿ, ಹೆವಿ ಫನ್ ಇರುತ್ತೆ. ಸೊ ಇದೊಂಥರ ಸಂಡೇ ನಿಮ್ಗೊಂಥರ ಕ್ರಿಕೆಟ್ ಬ್ಲಾಗ್ ಅಂತ ಕೊಡ್ತೀನಿ ನಿಮಗೆ, ವಿತ್ ಮೈ ಬ್ರದರ್ಸ್ ಅಂದ್ಬಿಟ್ಟು. ಸೊ ಅಲ್ಲಿವರೆಗೂ ನೋಡಿ. ಇವತ್ತೇನೋ ಒಂಥರ ಬೇಜಾರಾಯಿತು, ಏನೋ ವ್ಲಾಗ್ ಮಾಡೋಕ್ಕೆ ನನಗೇನೋ ಇವತ್ತು ಅನಿಸಿಲ್ಲ. ಏನೋ ಬಂದು ಸುಮ್ಮನೆ ಮಾತಾಡೋಣ ಅಂದ್ಕೊಂಡು ಬಂದೆ ಇವತ್ತು. ಸೊ ನೋಡೋಣ ಇಲ್ಲಿವರೆಗೂ ಈ ಜರ್ನಿ ಹೋಗುತ್ತೋ, ನಂದು ಎಲ್ಲಿ ಸ್ಟಾಪ್ ಆಗುತ್ತೋ ಸ್ಟಾಪ್ ಅಂತೂ ಆಗೋಲ್ಲ ಗೈಸ್. ಏನೇ ಆಗಲಿ, ಕಲ್ಲು ಮೇಲೆ ಕಲ್ಲು ಬೀಳಲಿ, ಏನೇ ಆಗಿರಲಿ, ಇದು ಸ್ಟಾಪ್ ಅಂತೂ ಆಗೋಲ್ಲ. ಸೊ ಮಾಡಬೇಕು ನಾನು ಅಷ್ಟೇ ಗೈಸ್. ಬಟ್ ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ ಗೈಸ್. ಇದರಿಂದ ತುಂಬ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ. ಆಮೇಲೆ ವ್ಯೂಸ್ ಚೆನ್ನಾಗಿ ಹೋಗ್ತಿದೆ, ಮಸ್ತಾಗಿ ಹೋಗ್ತಿದೆ ವ್ಯೂಸು. ಸೊ ಹಿಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಮೈ ಸಬ್ಸ್ಕ್ರೈಬರ್ಸ್. ಸೊ ನನ್ನ ಫಸ್ಟ್ ಸಬ್ಸ್ಕ್ರೈಬರ್ಸ್ನ ವೆನ್ ಐ ಹಿಟ್ 1K ಆವತ್ತು ಪಕ್ಕ ನಾನು ಏನೋ ಗಿವೆ ಕೊಡ್ತೀನಿ. ನನ್ನ ಫಸ್ಟ್ ಸಬ್ಸ್ಕ್ರೈಬರ್ಸ್ ಆಗಲಿ, ನನ್ನ ಸೆಕೆಂಡ್ ಸಬ್ಸ್ಕ್ರೈಬರ್ಸ್ಗೆ ನಾನು ಪಕ್ಕ ಗಿವೆ ಕೊಟ್ಟೇ ಕೊಡ್ತೀನಿ. 1K ನಾನು ಯಾವಾಗ ಹಿಟ್ ಮಾಡ್ತೀನಿ ಆವಾಗಂತೂ ಕೊಟ್ಟೇ ಕೊಡ್ತೀನಿ. ಸೊ ಅಲ್ಲಿವರೆಗೂ ನೋಡೋಣ ಈ ಲೈಫ್ ನನ್ನ ಜರ್ನಿ ಎಲ್ಲೋಗುತ್ತೋ ಎಲ್ಲೂ ಹೋಗಲ್ಲೋ, ಏನಾಗುತ್ತೆ ನನ್ನ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸು ತುಂಬ ಇದಾಗುತ್ತೆ. ನಾನು ಗ್ರೋ ಆ್ಯಪ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಸೊ ನೀವು ಇನ್ವೆಸ್ಟ್ ಮಾಡಿ ಗ್ರೋ ಅಲ್ಲಿ. ನಿಜ ಹೇಳ್ತೀನಿ ಗೈಸ್, ನನಗೆ SIP ತುಂಬ ಹೆಲ್ಪ್ ಮಾಡಿದೆ. ಕಷ್ಟಕ್ಕಾಗಲಿ ಸುಖಕ್ಕಾಗಲಿ SIP ಮತ್ತು ಸ್ಟಾಕ್ಸ್ ತುಂಬ ಹೆಲ್ಪ್ ಮಾಡಿದೆ ಗೈಸ್. ಸೀರಿಯಸ್ಸಾಗಿ ಹೇಳ್ತೀನಿ, ನೀವು ಮಾಡಿ, ಅಕ್ಕಪಕ್ಕ ಜನರನ್ನು ಹೇಳ್ಕೊಡಿ ಗ್ರೋ ಆ್ಯಪ್ ಬಗ್ಗೆ. ಸೊ ವೆನ್ ಯು ಗೆಟ್ ಗ್ರೋ, ಇಫ್ ಯು ಗೋ ಟು ಗ್ರೋ ಆ್ಯಪ್, ಇನ್ವೆಸ್ಟ್ ಓನ್ಲಿ ಫಾರ್ 100 ರೂಪೀಸ್ ಗೈಸ್. 100 ರೂಪಾಯಿಂದ ಸ್ಟಾರ್ಟ್ ಮಾಡೋಣ ಗೈಸ್. 100 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ 100 ರೂಪಾಯಿ ಎಲ್ಲಿ ಹೋಗುತ್ತಂದರೆ ನಿಮ್ಗೆ ಐಡಿಯಾನೇ ಇರೋಲ್ಲ ಗೈಸ್. ನಿಜ ಹೇಳ್ತೀನಿ, ನಿಮ್ಗೆ ಐಡಿಯಾನೇ ಇರೋಲ್ಲ. 100 ರೂಪಾಯಿ ನಿಮ್ಗೆ ಎಲ್ಲರಿಗೂ ತೊಗೊಂಡೋಗುತ್ತೆ. ಸೀರಿಯಸ್ಸಾಗಿ ನೋ ಐಡಿಯಾ. ಆಮೇಲೆ ಸ್ಟಾಕ್ಸಲ್ಲಿ
₹50 ನಾನು ₹50 ಸ್ಟಾರ್ಟ್ ಮಾಡಿ ಸ್ಟಾಕ್ಸ್ ಮಾರ್ಕೆಟಲ್ಲಿ. ಸೊ 50 ರುಪೀಸಿಂದ ಹಿಡ್ಕೊಂಡು ನಾನು ಇವಾಗ ತುಂಬ ಅರ್ನ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಅದನ್ನೆಲ್ಲ ಹೇಳಲ್ಲ. ಸೊ ನಾನು ತುಂಬ ಅರ್ನ್ ಮಾಡಿದ್ದೀನಿ, SIPಲೂ ತುಂಬ ಅರ್ನ್ ಮಾಡಿದ್ದೀನಿ ಗೈಸ್. ಸೊ ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ SIP ಮಾಡೋದು, ಹೆಂಗೆ ಸ್ಟಾಕ್ಸ್ ಮಾರ್ಕೆಟಿಂಗು, ಮಾರ್ಕೆಟ್ ಯಾವಾಗ ಬೀಳುತ್ತೆ, ಯಾವಾಗ ಎದ್ದೇಳುತ್ತೆ, ಏನು ಎತ್ತ ಅಂತ ನಿಮ್ಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ ಗೈಸ್. ಸೊ ಇವಾಗ ಯಾವ ಜನರನ್ನು ನಂಬೇಡಿ ಗೈಸ್, ನಿಜ ಹೇಳ್ತೀನಿ, ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಎಕ್ಸ್ಪೆಷಲಿ ದುಡ್ಡು ವಿಚಾರದಾಗಲಾಗಲಿ, ಫ್ರೆಂಡ್ಶಿಪ್ ವಿಚಾರದಾಗಲಿ ಯಾವುದು ನಂಬಕ್ಕೆ ಹೋಗಬೇಡಿ. ಬಟ್ ನನ್ನಂತೂ ಯಾರಿಗೂ ಫ್ರೆಂಡ್ಸ್ ಇಲ್ಲ, ಅಷ್ಟೊಂದು ಏನಿಲ್ಲ. ಇದ್ದಾರೆ, ಒಂದು ಸ್ವಲ್ಪ 5-6 ಜನ ಇದ್ದಾರೆ, ಬರೀ ಅವ್ರ ಜೊತೆ ಹಾಯ್ ಬಾಯ್ ಅಂದ್ಕೊಂಡಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಯಾರ ಜೊತೆ ಸೇರೋಕ್ಕೆ ಹೋಗ್ತಾಯಿಲ್ಲ ಇವಾಗ, ಯಾಕಂದರೆ ಐ ಆಮ್ ಗಿವಿಂಗ್ ಆಲ್ ಕಾನ್ಸಂಟ್ರೇಷನ್ ಟು ಮೈ ಯೂಟ್ಯೂಬ್ ಆ್ಯಂಡ್ ಫಾರ್ ಮೈ ಸ್ಟಡೀಸ್. ಸೊ ಲೈಫಲ್ಲಿ ಯೂಟ್ಯೂಬ್ನೇ ನಂಬ್ಕೊಂಡಿರೋಕ್ಕಾಗಲ್ಲ ಗೈಸ್, ಕೆಲಸನೂ ಮಾಡಬೇಕು, ಆವಾಗಲೇ ತಿನ್ನೋಕ್ಕಾಗೋದಿಲ್ಲ, ಅಂದರೆ ಆಗಲ್ಲ ಗೈಸ್, ನಿಜ ಹೇಳ್ತಾಯಿದ್ದೀನಿ. ಸೊ ಅಲ್ಲಿವರೆಗೂ ನೋಡೋಣ, ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಏನು ಎತ್ತ ನನಗೇನೂ ಐಡಿಯಾ ಇಲ್ಲ ಗೈಸ್. ಸೊ ಫ್ರಮ್ 0 to ಐ ವಾಂಟ್ ಟು ಬಿಕಮ್ ಹೀರೋ. ಚಾಲೆಂಜ್ ಗೈಸ್, ನಮ್ಮ ಅಪ್ಪ ಅಮ್ಮ ಹೆಸರನ್ನ ನನ್ನ ಮೇಲೆ ಎತ್ಕೊಂಡು ಹೋಗಲೇಬೇಕು, ಅದು ಹಾಗೇ ಆಗುತ್ತೆ, ಅದು ನಾನು ಹಿಟ್ ಮಾಡೇ ಮಾಡ್ತೀನಿ. ಅದು ಏನೇ ಕಷ್ಟ ಆಗಲಿ, ಏನೇ ಆಗಲಿ, ಐ ವಿಲ್ ಡೂ ಇಟ್ ಫಾರ್ ಮೈ ಫ್ಯಾಮ್ಲಿ. ಅಷ್ಟೇ ಗೈಸ್ ಹೇಳೋದು. ನಾನು ಯಾವ ರಿಲೇಟಿವ್ಸ್ಗೋಸ್ಕರನೂ ಮಾಡಲ್ಲ, ಯಾರಿಗೋಸ್ಕರ ನಾನು ಮಾಡೋಕ್ಕೆ ಹೋಗಲ್ಲ. ಐ ಶುಡ್ ಡೂ ಫಾರ್ ಮೈ ಫ್ಯಾಮ್ಲಿ. ನನ್ನ ಫ್ಯಾಮ್ಲಿ ಖುಷಿ ಆದರೆ ನಾನು ಖುಷಿ ಆದಂಗೆ ಗೈಸ್. ಎಕ್ಸ್ಪೆಷಲಿ ನಮ್ಮ ಅಪ್ಪ ಅಮ್ಮ, ಆಮೇಲೆ ನಮ್ಮ ಅಣ್ಣ, ಈ 3 ಜನಕ್ಕೆ ನಾನು ಮಾಡಲೇಬೇಕು ಗೈಸ್. ಏನೇ ಆಗಲಿ, ಕಷ್ಟ ಆಗಲಿ. ಈಗ ನಾನು ಓದ್ತಾಯಿದ್ದೀನಿ ಗೈಸ್, ಚೆನ್ನಾಗಿ ಓದ್ತಾಯಿದ್ದೀನಿ, ಮೋಟಿವೇಟ್ ಆದೆ. ನಮ್ಮ ಅಕ್ಕ ನಂಗೆ ತುಂಬ ಮೋಟಿವೇಟ್ ಮಾಡಲು ಸ್ಟಡೀಸಲ್ಲಿ. ಸೊ ನನ್ನ ಹತ್ರ ಇವಾಗ ಇರೋದು 2 ಟೂಲ್ ಗೈಸ್, ಇಲ್ಲ ಒಂದು ಕ್ರಿಕೆಟು, ಇಲ್ಲ ಒಂದು ಸ್ಟಡೀಸ್. ಇವೆರಡು ಬಿಟ್ಟರೆ ನನ್ನ ಹತ್ರ ಇನ್ನೇನೂ ಇಲ್ಲ ಗೈಸ್. ನನ್ನ ಹತ್ರ ಅಷ್ಟೊಂದು ಟ್ಯಾಲೆಂಟ್ ಇದೆ, ತುಂಬ ಇದೆ ಟ್ಯಾಲೆಂಟ್, ಇಲ್ಲ ಅಂತಲ್ಲ. ನಾನೇ ಅದನ್ನ ತೋರಿಸ್ಕೊತ ಇಲ್ಲ ಮುಂದೆ. ಏನು ಟ್ಯಾಲೆಂಟ್ ಇದೆ, ಏನು ಎತ್ತ, ನನಗೆ ಅಂಥದ್ದು ಏನು ಕೆಪಾಸಿಟಿ ಇದೆ ನನಗೆ, ಅದನ್ನ ನಾನು ತೋರಿಸ್ಕೊಬೇಕು ಇವಾಗ. ಇಟ್ ಈಸ್ ಟೈಮ್ ಟು ಶೋ ಗೈಸ್, ಅಷ್ಟೇ. ಯಾರ ಜೊತೆನೂ ಸೇರಕ್ಕೆ ಹೋಗ್ತಿಲ್ಲ ಗೈಸ್. ನಂದಾಯ್ತು, ನನ್ನ ಕೆಲಸ ಆಯ್ತು ಅಂದ್ಕೊಂಡು ನನ್ನ ಪಾಡು ನಾನಿದ್ದೀನಿ. ಸೊ ಮುಂದೆ ನೋಡೋಣ ಏನು ಮಾಡ್ತೀನಿ, ಎಲ್ಲಿ ಹೋಗ್ತೀನಿ, ಏನಾಗುತ್ತೆ ನನ್ನ ಲೈಫು, ಅಪ್ಸ್ ಆ್ಯಂಡ್ ಡೌನ್ಸು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಗೈಸ್. ಆಮೇಲೆ ನಾನು ಆದಷ್ಟು ಬೇಗ ನನ್ನ ನೇಟಿವ್ನ ನಿಮ್ಮನ್ನ ತೋರಿಸ್ತೀನಿ. ನಮ್ಮ ಬಿಹಾರ್ನ ನಾನು ತೋರಿಸ್ತೀನಿ ಗೈಸ್. ಸೊ ಅಲ್ಲಿರೋ ಜನಗಳು ನಿಮ್ಗೆ ನಾನು ತೋರಿಸ್ತೀನಿ. ಒಬ್ಬ ಕನ್ನಡಿಗ ಹುಡುಗನಾಗಿ ಕರ್ನಾಟಕದಲ್ಲೇ ಬೆಳೆದಿದ್ದೀನಿ, ಕನ್ನಡದಲ್ಲೇ ಹುಟ್ಟಿದ್ದೀನಿ, ಕನ್ನಡದಲ್ಲೇ ಬೆಳಿತೀನಿ. ಸೊ ಇದನ್ನು ಅಂದ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಸೊ ಇವಾಗ ಡಿಮಾರ್ಟ್ಗೆ ಹೋಗಬೇಕು ನಮ್ಮ ಅತ್ತೆ ಕರ್ಕೊಂಡು. ಅಲ್ಲಿವರೆಗೂ ನೋಡೋಣ, ಡಿಮಾರ್ಟಲ್ಲಿ ವ್ಲಾಗ್ ಮಾಡೋಕ್ಕಾದರೆ ಮಾಡ್ತೀನಿ ನಮ್ಮ ಅತ್ತೆ ಜೊತೆ, ಇಲ್ಲ ಮುಂದಕ್ಕೆ ಏನಾಗುತ್ತೋ. ಇದೇ ಇವತ್ತು ಇಷ್ಟಕ್ಕೆ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಡಿಮಾರ್ಟ್ ಪ್ಲ್ಯಾನ್ ಇದೆ ಹೋಗೋಕ್ಕೆ. ಸೊ ಹೋದರೆ ಆಬ್ವಿಯಸ್ಲಿ ಅಲ್ಲಿ ನಾನು ತೋರಿಸ್ತೀನಿ. ಸೊ ನಾನು ಹೇಳಿದ್ನ ನೆನಪಲ್ಲಿರಲಿ ಗೈಸ್, ಡೋಂಟ್ ಬಿಲೀವ್ ಎನಿವನ್, ಟ್ರಸ್ಟ್ ಗಾಡ್, ಅಷ್ಟೇ ಗೈಸ್.